ಬಳ್ಳಾರಿಯ ಕಾಂಗ್ರೆಸ್ ಶಾಸಕರು ಸಂಸದರಿಗೆ ಇಡಿ ಶಾಕ್ ಕೊಟ್ಟಿದೆ. ನಿರಂತರ 14 ಗಂಟೆಗಳ ಕಾಲ ಶಾಸಕರು ಸಂಸದರ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಿದೆ ಇಡಿ. ಒಂದು ರೇಡ್ ಮಾಡಿಬಿಟ್ಟಿದೆ. ಅಲ್ಲಿ ಸಂಸದರನ್ನೂ ಬಿಟ್ಟಿಲ್ಲ, ಬಳ್ಳಾರಿ ಭಾಗದ ಶಾಸಕರನ್ನೂ ಬಿಟ್ಟಿಲ್ಲ. ಬಳ್ಳಾರಿಯ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಇದೇ ಬಳ್ಳಾರಿ ಭಾಗದ ಕೈ ಶಾಸಕರುಗಳು ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಈ ಹಣ ವಾಲ್ಮೀಕಿ ನಿಗಮದ್ದು. ಅಕ್ರಮವಾಗಿ ಇದು ಬಳ್ಳಾರಿಗೆ ಹೋಗಿ ತಲುಪಿದೆ, ಅಲ್ಲಿಂದ ಚುನಾವಣಾ ಉದ್ದೇಶಕ್ಕಾಗಿ ಬಳಕೆಯಾಗಿದೆ ಅಂತ ಹೇಳಿ ಶಾಸಕಿ ಅನ್ನಪೂರ್ಣ ತುಕಾರಾಂ, ಸಂಸದ ತುಕಾರಾಂ, ಬಳ್ಳಾರಿ ನಗರ ಶಾಸಕ ನಾರಾ ಭರತರೆಡ್ಡಿ, ಕಂಪ್ಲಿ ಶಾಸಕ ಜೈನ್ ಗಣೇಶ್ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಕುರಿತು ಎಲ್ಲರನ್ನೂ ಇಟ್ಕೊಂಡು ವಿಚಾರಣೆ ಮಾಡಿದೆ ಇಡಿ. ಎಲ್ರಿಗೂ ಒಂದೇ ಮಾದರಿಯ 28 ಪ್ರಶ್ನೆಗಳನ್ನು ಇಡಿ ಕೇಳುತ್ತೆ. ಕೆಲವು ಹೇಳಿಕೆಗಳಲ್ಲಿ ವ್ಯತ್ಯಾಸ ಕಂಡುಬಂದಂಥ ಹಿನ್ನೆಲೆಯಲ್ಲಿ ಅಂತಹ ಹೇಳಿಕೆಗಳ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡುವ ಮೂಲಕ ಇದನ್ನು ದಾಖಲು ಮಾಡಿಟ್ಕೊಂಡಿದೆ. ಚುನಾವಣೆಯ ಪ್ರತಿ ಹಂತದ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಪಡೆದಿದ್ದಾರೆ. ನಾರಾ ಭರತರೆಡ್ಡಿ ಮನೆಯಲ್ಲಿ 100 ಪುಟಗಳ ದಾಖಲೆಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಶಾಸಕರು ಸಂಸದನ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಡಾಟಾ ಸಿಗಬಹುದೇನೋ, ವಾಟ್ಸಪ್ ಕಾಲ್ಗಳೋ, ಚಾಟೋ, ಇನ್ನೊಂದು ಮತ್ತೊಂದೋ ವಿವರಗಳು ಲಭ್ಯವಾಗಬಹುದೇನೋ ಎನ್ನುವ ಒಂದು ಅಂದಾಜಿನ ಮೇರೆಗೆ ದಾಳಿ ಮಾಡಿದ್ಯಾಕೆ ಅಂದರೆ ವಿಚಾರ ಇಷ್ಟೇ. ಬಳ್ಳಾರಿಯ ಲೋಕಸಭಾ ಕ್ಷೇತ್ರದಲ್ಲಿ ಹಣ ಹಂಚಿದ್ರು. ಹಣ ಹಂಚಿದ್ದು ಯಾವುದು ಅಂದರೆ ಇದು ವಾಲ್ಮೀಕಿ ನಿಗಮದ್ದು. ಇಲ್ಲಿಂದ ಅದು ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಅಕ್ರಮವಾಗಿ ಹಣ ವರ್ಗಾವಣೆಯಾದಾಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಲ್ಲಿ ಆ್ಯಕ್ಷನ್ಗೆ ಬರುತ್ತೆ. ಆ ಕಾರಣದಿಂದಾಗಿ ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಹ್ಯಾಂಡಲ್ ಮಾಡೋದು ಯಾರು ಅಂದರೆ ಜಾರಿ ನಿರ್ದೇಶನಾಲಯ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳಿ. ಹಾಗಾಗಿ ಅವರು ಬಂದಿಲ್ಲಿ ತನಿಖೆಯನ್ನು ಮಾಡಿದ್ದಾರೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಬಳ್ಳಾರಿ ನಗರ, ಕಂಪ್ಲಿ, ಸಂಡೂರು, ಬಳ್ಳಾರಿ ಗ್ರಾಮೀಣ ಹಾಗೂ ಕೂಡ್ಲಿಗಿ ಕ್ಷೇತ್ರಗಳಲ್ಲಿ ಹಣ ಹಂಚಿದ್ರು ಎನ್ನುವ ಆರೋಪದ ಮೇರೆಗೆ ಈ ದಾಳಿ ನಡೆದಿದೆ. ಇದರ ಬೆನ್ನಲ್ಲೇನೆ ಇನ್ನೊಂದು ಕಡೆ ಅಲ್ಲಿ ಒಂದು ಕಡೆ ಮಾತಾಡ್ತಾರಲ್ಲಿ, ಜನರ ಬೆಂಬಲದಿಂದ ನಾನು ಗೆದ್ದಿದ್ದೀನಿ ಚುನಾವಣೆಯಲ್ಲಿ, ಯಾವುದೋ ಹಣ ಬಂದಿಲ್ಲ ಇಲ್ಲಿಗೆ, ವಾಲ್ಮೀಕಿ ನಿಗಮದ ಹಣದ ಮಾಹಿತಿ ಇಲ್ಲ ಅಂತ ಶಾಸಕ ಭರತರೆಡ್ಡಿ ಹೇಳಿದ್ರೆ, ಜನ ಸಪೋರ್ಟ್ ಮಾಡಿದ್ರು ಗೆದ್ದಿದ್ದೀನಿ, ಹಣದ ವರ್ಗಾವಣೆಗೂ ನನ್ನ ಗೆಲುವಿಗೂ ಸಂಬಂಧನೇ ಇಲ್ಲ ಅಂತ ತುಕಾರಾಂ ಕೂಡ ಮಾತಾಡಿದ್ದಾರೆ. ಯಾವ ಹಣವೂ ಕಂಪ್ಲಿಗೆ ಬಂದೇ ಇಲ್ಲ ಅಂಥೇಳಿ ಶಾಸಕ ಗಣೇಶ್ ಹೇಳಿದ್ದಾರೆ.